ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗಿಲ್ಲಿ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಗಿಲ್ಲಿ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಗಿಲ್ಲಿ ಮೂವಿಯಲ್ಲಿ ತ್ರಿಷಾ ಕಿಶೋರನ್ ಅವರಾಗಿರ್ಬೋದು ಮತ್ತು ಪ್ರಕಾಶ್ ರಾಜ್ ಅವರಾಗಿರ್ಬೋದು ಮತ್ತು ವಿಜಯ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಮತ್ತು ತೆಲುಗಾಗಿದೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಮತ್ತು ಮಲಯಾಳಂನಲ್ಲೂ ಡಬ್ ಮಾಡಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 50 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 200 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಸ್ಪೋರ್ಟ್ಸ್ ಮತ್ತು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಗಿಲ್ಲಿ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಈ ಗಿಲ್ಲಿ ಮೂವಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಕೂಡ ಒಂದು ಎಂಟರ್ಟೈನ್ಮೆಂಟಾಗಿ ಒಂದು ವೈಬ್ ಕೊಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಗಿಲ್ಲಿ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ ಈ ವಿಜಯ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಅವ್ರಿಗೆ ಕಬಡ್ಡಿ ಅಂದರೆ ಫುಲ್ ಇಷ್ಟ ಇರುತ್ತೆ. ಅವ್ರ ಜೊತೆ ಒಂದು 25-30 ಸೀಟು ಫ್ರೆಂಡ್ಸ್ ಕೂಡ ಇರ್ತಾರೆ. ಆ ಫ್ರೆಂಡ್ಸ್ ಏನು ಮಾಡ್ತಿರ್ತಾರೆ ಅಂತಾರೆ, ಅವ್ರ ತಂದೆಯವರು ಗಿಲ್ಲಿ ಅವರ ತಂದೆಯವರು ಒಂದು ಪೊಲೀಸ್ ಕೆಲಸದಲ್ಲಿ ಇರ್ತಾರೆ. ಆ ಪೊಲೀಸ್ ಕೆಲಸದಲ್ಲಿ ಇದ್ದಾಗ ಏನಾಗ್ತಾರೆ ಅಂತಾರೆ, ವಿಜಯ್ ಅವರು ಕಬಡ್ಡಿ ಆಡೋಕ್ಕೆ ಹೋಗ್ಬಾರ್ದು, ಇವರನ್ನು ಯಾವ್ದಾದ್ರು ಎಜುಕೇಷನಲ್ಲಿ ಚೆನ್ನಾಗಿ ಬೆಳೆಸಬೇಕು ಮತ್ತು ಎಜುಕೇಷನಲ್ಲಿ ಏನಾದ್ರು ಮಾಡಬೇಕು ಅಂತ ಅವರ ತಂದೆಯವರು ಕನಸು ಕೊಟ್ಕೊಂಡಿರ್ತಾರೆ. ಆದರೆ ಗಿಲ್ಲಿ ಅವ್ರಿಗೆ ಆ ರೀತಿ ಇರೋದಿಲ್ಲ ಅಂತಾರೆ, ನಾನು ಕಬಡ್ಡಿ ಆಡಲೇಬೇಕು ಅಂತ ಕೇಳ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಾರೆ, ಅವರ ಮನೆಯಲ್ಲಿ ತಂಗಿ ಇರ್ತಾರೆ, ಅವ್ರ ಅಮ್ಮ ಇರ್ತಾರೆ. ಅವರ ತಂಗಿಗೆ ಗಿಲ್ಲಿನ ಕಂಡ್ರೆ ಫುಲ್ ಇಷ್ಟ, ಆದರೆ ಅವರಿಬ್ಬರು ಕೂಡ ಯಾವಾಗಲೂ ಜಗಳ ಆಡ್ತಿರ್ತಾರೆ. ಅವಾಗ ಏನಾಗುತ್ತೆ ಅಂತ, ಅಲ್ಲಿ ಡೆಲ್ಲಿಲಿ ಅವರ ರಿಲೇಷನ್ದು ಒಂದು ಮದುವೆ ಇರುತ್ತೆ. ಆ ಮದುವೆಗೆ ಒಂದು ಚೆಂಬನ್ನು ಗಿಫ್ಟಾಗಿ ಕಳಿಸಿರ್ತಾರೆ ಅಂತಾರೆ, ಗಿಲ್ಲಿ ಅವ್ರಿಗೆ ಕೊಟ್ಟು ಕಳಿಸಿರ್ತಾರೆ ಇದನ್ನು ಕೊಡುವಂತ. ಅಲ್ಲೇನು ಮಾಡ್ತಾರೆ ಅಂತಾರೆ, ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ಕಬಡ್ಡಿನೂ ಆಡೋಲ್ಲ, ಮದುವೆಗೂ ಹೋಗೋಲ್ಲ. ಅಲ್ಲಿ ತ್ರಿಷಾ ಅವರನ್ನವರು ಸಿಗ್ತಾರೆ. ತ್ರಿಷಾ ಅವರನ್ನು ಯಾರೋ ಆಡಿಸ್ಕೊಂಡು ಕೂಡ ಬರ್ತಾ ಇರ್ತಾರೆ. ಅಲ್ಲೇನು ಮಾಡ್ತಾರೆ, ಪ್ರಕಾಶ್ ರಾಜ್ ಅವರು ಅಲ್ಲಿ ರೌಡಿ ಆಗಿರ್ತಾರೆ. ತ್ರಿಷಾ ಅವರು ಕೂಡ ಅಲ್ಲಿ ಆಡಿಸ್ಕೊಂಡು ಕೂಡ ಬರ್ತಾ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ತ್ರಿಷಾ ಅವರನ್ನು ಕಾಪಾಡ್ಬಿಟ್ಟು ಏನು ಮಾಡ್ತಾರೆ ಅಂತಾರೆ, ಅವರ ಮನೆಗೆ ಕೂಡ ಕರ್ಕೊಂಬಂದು ಇಟ್ಕೊಳ್ತಿರ್ತಾರೆ. ಅವರ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ವಾರಗಳ ಅವ್ರಿಗೆ ಗೊತ್ತಾಗಿರೋದು ಅಂದರೆ ತ್ರಿಷಾ ಅವರು ನಮ್ಮ ಮನೆಯಲ್ಲಿದ್ದಾರೆ ಅಂತ. ಅವಾಗೇನು ಮಾಡ್ತಾರೆ, ಅವರ ತಂದೆಯವ್ರಿಗೆ ಒಂದು ಕೇಸ್ ಬರುತ್ತೆ. ಕೇಸ್ ಈ ರೀತಿ ಹುಡುಗಿ ತಪ್ಪಿಸ್ಕೊಂಡಿರ್ತಾರೆ, ಇದೇ ಊರಲ್ಲಿ ಇರ್ತಾರೆ ಅಂತ ಕೂಡ ಹೇಳ್ತಾರೆ. ಆಮೇಲೆ ಅಲ್ಲಿ ಅವ್ರ ತಂದೆಯವ್ರಿಗೆ ಗೊತ್ತಾಗುತ್ತೆ ಮತ್ತು ಎಲ್ಲರೂ ಕೂಡ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಗಿಲ್ಲಿ ಮೂವಿಯಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಆಲ್ರೆಡಿ ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಕಬಡ್ಡಿ ಆಡೋದು ಯಾವ ರೀತಿ ಮೋಸವನ್ನು ಕೂಡ ಮಾಡ್ತಾರೆ ಮತ್ತು ಕಬಡ್ಡಿಯಲ್ಲಿ ಯಾವ್ಯಾವ ರೀತಿ ಇರ್ತಾರೆ ಅಂತಲೂ ಕೂಡ ಈ ಗಿಲ್ಲಿ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಗಿಲ್ಲಿ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.